ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಮಧ್ಯಾಹ್ನಕ್ಕೆ ರೆಡಿಯಾಗಿ ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟಾಗಿ ಇವತ್ತಿಗೆ ಎಂಡ್ ಆಗಿದೆ. ನಾವು ನಮ್ಮ ಅಕ್ಕರದ್ದು ದೇವ್ರದ್ದು ಕಾರ್ಯ ಇದೆ, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಸೊ ಫೈನಲ್ವರೆಗೂ ನೋಡಿ ವಿಡಿಯೋ ಆಗಿದೆ ಅಂತ ಶೇರ್, ಕಾಮೆಂಟ್, ಲೈಕ್ ಮಾಡಿ. ನನ್ನ ಫೈನಲ್ ಲುಕ್ ಈ ಥರ ಇದೆ ನೋಡಿ. ಸೊ ಎಲ್ಲರೂ ಹೊರಡ್ತಾಯಿದ್ದೀವಿ. ನಮ್ಮಮ್ಮರೆಲ್ಲ ಮುಂಚೆನೇ ಹೋಗಿದ್ದಾರೆ, ನಾವು ಹೋಗ್ಬೇಕೀಗ. ನನ್ನ ತಂಗಿ ಡ್ರೆಸ್ ತಗೊಂಬರ್ರಿ ಅಂದಿದ್ಲು. ಅವಳು ಡ್ರೆಸ್ ತೊಗೊಂಡೋಗಿರಲಿಲ್ಲ. ನಿನ್ನೆ ಹೋಗೋ ಅವಸರದಲ್ಲಿ ಬೇಗ ಹೋಗಿದ್ಲು. ಸೊ ಫ್ಯಾನೆಲ್ಲ ಆಫ್ ಮಾಡಿಬಿಟ್ಟು ಎಲ್ಲ ಚೆಕ್ ಮಾಡಿದೆ, ಯಾಕಂದರೆ ಮನೆ ಹೋದಾಗ ಎಲ್ಲ ಐಟಮ್ಸು ಕರೆಕ್ಟಾಗಿ ತೊಗೊಂಡೋಗಿರಬೇಕು. ಏನಾದರೂ ಒಂದು ಮಿಸ್ ಆದರೂ ಮತ್ತೆ ರಿಟರ್ನ್ ಬರೋ ಪರಿಸ್ಥಿತಿ ಬಂದುಬಿಡುತ್ತೆ. ನಮ್ಮನೆಯವ್ರು ಫೋನ್ ಇಲ್ಲ ಬಿಡ್ತಾರೆ. ಸರಿ, ಅವಳು ಡ್ರೆಸ್ ತೊಗೊಂಬಂದಿದ್ಲು. ನಮ್ಮನೆಯವ್ರು ಇದನ್ನೆಲ್ಲ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೂ ಬೀಗ ಹಾಕು, ಇದಕ್ಕೂ ಬೀಗ ಹಾಕು ಮುಂದೆ ಗೇಟಿಗೆ. ಸೊ ಗೈಸ್, ಪೆಟ್ರೋಲ್ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಬಂದ್ವಿ. ದುರ್ಗದಿಂದ ನಮ್ಮೂರಿಗೆ 50 ಕಿಲೋಮೀಟ್ರ್ ಇದೆ. ಸೊ ಫೈನಲಿ ಪೆಟ್ರೋಲ್ ಹಾಕ್ಸ್ಕೊಟ್ವಿ ನೋಡಿ. ಸೊ ಹಾಕ್ಸ್ಕೊಂಡು ಹೊರಟ್ವಿ ನಮ್ಮೂರ ಕಡೆಗೆ. ಫೈನಲಿ ಬಂದ್ವಿ. ಹಲೋ, ಹಾಂ ಬರ್ತಾ ಇದ್ದೀವಿ. ಜಾನಕೊಂಡ ಬಂದೆ ಏನ ಗೈಸ್, ಫೈನಲಿ ರೀಚ್ ಆದ್ವಿ ನೋಡಿ. ಇದು ಕೊಡ್ಗವಳ್ಳಿ ಅಂಥೇಳಿ ನಮ್ಮೂರಿಗಿನ ಮುಂದೆ ಬರುತ್ತೆ. ನಮ್ಮದು ಹಟ್ಟಿ ಅಂತ, ಕೊಡ್ಗವಳ್ಳಿ ಹಟ್ಟಿ ಅಂತ ಊರು. ನಾನು ಎಲ್ಲ ದೇವ್ರುಗಳಿಗೂ ಹೂವಿನ ಹಾರ ತೊಗೊಂಡಿದ್ದೆ, ಯಾಕಂದರೆ ನಾವು ಜಾತ್ರೆಗೆ ಬಂದಿರಲಿಲ್ವಲ್ಲ, ಹಾಗೆ ಈಗ ಬಂದುಬಿಟ್ಟಿದ್ವಿ. ಪೂಜೆ ಮುಗಿಸ್ಕೊಂಡು ಹೋಗ್ಬಿಡೋಣ ಎಲ್ಲ ದೇವರಿಗೂ ಅಂತೇಳಿ ಎಲ್ಲ ದೇವ್ರಿಗೂ ಹೂವಿನ ಹಾರ ತೊಗೊಂಬಂದಿದ್ದೀನಿ. ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡಿ. ಇದು ನಮ್ಮೂರ ಎಂಟ್ರೆನ್ಸಲ್ಲಿರೋ ದೇವಸ್ಥಾನ. ಸೊ ಇಲ್ಲಿಗೆ ಇದಾಕ್ಬಿಟ್ಟು ನೆಕ್ಸ್ಟು ಇನ್ನೊಂದು ದೇವಸ್ಥಾನದ ಹತ್ರ ಹೋದ್ವಿ. ಇದೇ ಮೇನ್ ದೇವಸ್ಥಾನ, ಕರಿಯಮ್ಮ ಅಂತೇಳಿ ದೇವ್ರ ಹೆಸರು. ಸೊ ಇಲ್ಲಿ ಮೊನ್ನೆ ಜಾತ್ರೆ ಆಗಿರೋದ್ರಿಂದ ಎಲ್ಲ ಹಾಗೆ ಇದೆ, ಇನ್ನೂ ತೆಗ್ದಿಲ್ಲ ಚಕ್ರ ಎಲ್ಲ. ಸೊ ಅಲ್ಲಿಗೆ ನನ್ನ ತಂಗಿ ಹೂವಿನ ಹಾಕಿದ್ಲು. ಹಾಗೆ ಅಲ್ಲಿ ಒಂದು ಆಂಜನೇಯನ ಗುಡಿ ಇತ್ತು, ಅದಕ್ಕೂ ಪೂಜೆ ಮಾಡ್ಕೊಂಬಿಡೋಣ ಅಂತೇಳಿ ಹೋಗ್ಬಿಟ್ಟು ಅಲ್ಲಿ ಕೈ ಮುಗಿದ್ಬಿಟ್ಟು ಬಂದೆ. ಪೂಜೆ ಮುಗಿಸ್ಕೊಂಡು ನಮ್ಮ ಅಕ್ಕರ ಎಲ್ಲಿ ಇದು ಮಾಡ್ತಿದ್ರಲ್ವ ಹೊಲದಲ್ಲಿ ಪರ್ವು, ಅಲ್ಲಿಗೆ ಹೊರಟಿವಿ ನೋಡಿ. ಎಲ್ಲ ಬಂದಿದ್ದಾರೆ ನಮ್ಮ ಅಪ್ಪಾಜಿ ನೋಡಿ, ಅಲ್ಲಿ ಊಟ ಹಾಕಿಸ್ತಾ ಇದ್ದಾರೆ ಮುಂದೆ. ಇಲ್ಲಿ ನೋಡಿ ನಮ್ಮ ಅಜ್ಜಿ ಇದ್ದಾರೆ, ಇವರೆಲ್ಲ ಒಂದಿನ ಮುಂಚೆನೇ ಬಂದಿಲ್ಲಿದ್ದರು. ಸೊ ಅದೇ ದೇವಸ್ಥಾನ ಹೊಸ್ದಾಗಿ ಕಟ್ಟಿರೋದು, ಹಿಂದೆ ಇರೋದೇ ನಮ್ಮ ಅಕ್ಕರದು ತೋಟ ನೋಡಿ. ಇಲ್ಲಿ ನಮ್ಮ ದೊಡ್ಡಕ್ಕ ಕುಂತಿದ್ದಾರೆ ನೋಡಿ, ನನ್ನ ಪಕ್ಕ ಅವರೇ ನಮ್ಮ ದೊಡ್ಡಕ್ಕ. ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ನಮ್ಮ ಊರ ಕಡೆ ಹೊರಟ್ವಿ. ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಊರೊಳಗೆ, ಕರಿಯಮ್ಮನ ದೇವಸ್ಥಾನ ಅಂತೆ. ಅದು ಕರಿಯಮ್ಮನ ದೇವಸ್ಥಾನ. ಸೊ ಅಲ್ಲಿ ಪೂಜೆ ಮಾಡ್ಕೋಬೇಕಿತ್ತು. ಸ್ವಲ್ಪ ಅಲ್ಲಿಗೆ ಹೋಗ್ಬಿಟ್ಟು, ಅದೆಲ್ಲ ಕ್ಲೋಸ್ ಆಗಿತ್ತು ಜಾತ್ರೆ ಆದಮೇಲೆ, ಮತ್ತು ಗುಡಿ ಓಪನ್ ಮಾಡಲ್ಲ ಅಂತ ಹೇಳಿದ್ರು. ಮುಗಿಸ್ಕೊಂಡು ನಮ್ಮ ಮನೆಗೆ ಹೊರಟ್ವಿ. ನಮ್ಮಮ್ಮ ನೋಡ್ರಿ ಏನೋ ರೆಡಿ ಮಾಡ್ಕೊತ ಕೂತ್ಕೊಂಡಿದ್ರು. ಇದೇ ನಮ್ಮ ಮನೆ. ನಾವಿಲ್ಲಿ ಜಾಸ್ತಿ ಬರೋಲ್ಲ, ವರ್ಷಕ್ಕೊಂದು ಸತಿನೋ 2 ಸತಿನೋ ಬರ್ತೀವಿ ಅಷ್ಟೇ, ತುಂಬ ಏನು ಅಡ್ಡಾಡಲ್ಲ. ಸೊ ಈ ಮನೆ ಇಲ್ಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀವಿ, ಇನ್ನೂ ಆಲ್ಟ್ರೇಷನ್ಸ್ ಮಾಡಿಸಿಲ್ಲ. ನಾವು ತುಂಬ ಚಿಕ್ಕವರಿದ್ದಂಗೆ ಮಾಡಿಸಿದ್ದು. ಸೊ ಹಾಗೇ ಇದೆ ನೋಡಿ, ಇದೆ ಮನೆ ನಾವು ಚಿಕ್ಕವರಿದ್ದಾಗ ಇದ್ದಿದ್ದು. ಸೊ ಅಲ್ಲಿಂದ ಮುಗಿಸ್ಕೊಂಡು ಎಲ್ಲರೂ ಬೀಡ ಹಾಕ್ಕೊಂಡು ದರ್ಗದ ಕಡೆ ಹೊರಟ್ವಿ. ಫೈನಲಿ ಮುಗೀತು, ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಅಲ್ಲಿ ಎಷ್ಟು ರೀಚ್ ಆಗ್ತೀವಿ ಅಂತ. 6:30 ಆಗಿದೆ. ಬನ್ನಿ ಹೋಗೋಣ. ಸೊ ಫೈನಲಿ ದುರ್ಗ ಬಂದ್ವಿ ನೋಡಿ. ದುರ್ಗ ರೀಚ್ ಆದ್ವಿ.
ಅಲ್ಲೇ 7:30 ಆಗಿತ್ತು ಅನಿಸುತ್ತೆ, 7:30 ಆಗಿತ್ತು. ಅಷ್ಟರಲ್ಲಿ ದುರ್ಗ ರೀಚ್ ಆದ್ವಿ. ಸೊ ನಾನು ಆಫೀಸಲ್ಲಿ ಕೆಲಸ ಇತ್ತು ಸ್ವಲ್ಪ, ಸೊ ಆಫೀಸ್ ಹತ್ರನೇ ಇಳ್ಕೊತೀನಿ ಅಂತ ಹೇಳಿದೆ. ಆಫೀಸ್ ಹತ್ರ ಹೋದೆ. ಆಫೀಸ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕ್ಲಿಯರ್ ಮಾಡಿಬಿಟ್ಟು ಮನೆಗೆ ಹೋಗೋಣ ಅಂದ್ಕೊಂಡೆ. ಗೈಸ್ ಫೈನಲಿ ವಿಡಿಯೋ ಇಷ್ಟ ಆಗಿತ್ತು ಅನಿಸುತ್ತೆ. ಇಷ್ಟ ಆದರೆ ಶೇರ್, ಲೈಕ್, ಕಮೆಂಟ್ ಮಾಡಿ.